ಹೌದು, ಎಲ್ಲರೂ ಅವರವರೊಳಗೆ ಕೆಪಾಸಿಟಿ ಬಗ್ಗೆ ಡಿಸ್ಕಸ್ ನಡೀತಾ ಇದೆ. ಆದರೆ ಈ ಪ್ರೀತು ಮಾತ್ರ ಯಾಕೆಷ್ಟು ಸೈಲೆಂಟ್ ಆಗಿದ್ದಾನೆ? ಏನಾಗಿದೆ ಅವನಿಗೆ? ಹೌದಲ್ವೇನೆ? ಅತ್ತೆ, ಪೂರ್ಣಿ, ಅಡುಗೆ ರೆಡಿ ಇದೆ, ಊಟಕ್ಕೆ ಬಂದ್ಬಿಡಿ. ಏನ್ರಿ ಇಷ್ಟು ಬೇಗ ಅಡ್ಗೆ ಮಾಡ್ಬಿಟ್ರಾ? ಅಥವಾ ನಮ್ಮನ್ನ ಹಾಲಲ್ಲಿ ಕೂರಿಸಿ ಹೋಟೆಲಿಂದ ಊಟ ತರಿಸಿ ಹಿಂದಗಡೆ ಬಾಗಿಲಿಂದ ಇಸ್ಕೊಂಡ್ಬಿಟ್ರಾ ಹೇಗೆ? ಪೂರ್ಣಿ, ಯಾವಾಗಲೂ ತಮಾಷೆನಾ? ಬಂದು ಊಟ ಮಾಡಿ ನೋಡು, ನಿನಗೆ ಗೊತ್ತಾಗತ್ತೆ ಆನ್ಲೈನಲ್ಲಿ ತರಿಸಿದ್ದೋ ಅಥವಾ ಯಾದಿ ಕೈ ರುಚಿನೋ ಅಂತ. ಆಯ್ತಾಯ್ತಳಿ ಅಂದ್ರೆ ಬಾ ಊಟ ಮಾಡೋಣ. ಅತ್ತೆ, ಹಾಗೆ ಸರ್ಸು ಮತ್ತೆ ಕಾವೇರಿನ ಊಟ ಕರೆದ್ಬಿಡಿ. ಸರಿನಪ್ಪ. ಕಾವೇರಿ, ಸರ್ಸು, ಇಬ್ರು ಊಟಕ್ಕೆ ಬಂದ್ರಮ್ಮ? ಹಾ ಆಂಟಿ, ಬಂದ್ವಿ. ಬಾ. ಅತ್ತೆ ಕೂತ್ಕೊಳ್ಳಿ. ಕಾವೇರಿ, ಕೂತ್ಕೋ ಕೂತ್ಕೋ ಸರ್ಸು. ಇವನೇ ಅಡ್ಗೆ ಮಾಡ್ತಿದ್ದಾನೆ, ಇವನೇ ಬಡಿಸ್ತಿದ್ದಾನೆ. ಇನ್ನೇನ್ ಕಾದಿದ್ಯೋ ಏನೋ. ಇಷ್ಟೇ ಅಲ್ಲ, ಇನ್ನ ವೆರೈಟಿ ವೆರೈಟಿ ಮಾಡಿದ್ದೀನಿ. ಹಾ, ಪುಳಿಯೋಗರೆನೂ ಮಾಡಿದ್ದೀನಿ. ಮತ್ತೆ ಅದನ್ನೇ ಮೊದಲು ಹಾಕ್ಬೋದಿತ್ತು ತಾನೆ? ಪೂರ್ಣಿ, ನಿಂಗೆ ಗೊತ್ತಾಗಲ್ಲ, ಸುಮ್ಮನೆ ಇರು. ಸಾಕು. ಸ್ವಲ್ಪ ಬೇಡ ಅನ್ಬಾರ್ದು. ಎಲ್ರೂ ಊಟ ಮಾಡಿ ನನ್ನ ಕೈ ರುಚಿ ಹೇಗಿದೆ ಅಂತ ಹೇಳಿ. ಪೂರ್ಣಿ, ಸಾಂಬಾರ್ ಹೇಗಿದೆ ಅಂತ ಹೇಳು. ನೀನು ಮಾಡಿದ್ದಕ್ಕಿಂತ ಚೆನ್ನಾಗಿರುತ್ತೆ. ಸುಮ್ಮನೆ ಇರು. ತಗೋ ಕಾವೇರಿ, ನಿಧಾನಕ್ಕೆ ಊಟ ಮಾಡು. ನಿನಗೆ ಏನೇನು ಇಷ್ಟನೋ ಎಲ್ಲ ಹಾಕೊಂಡು ಊಟ ಮಾಡು. ಹಾಂ, ಆಮೇಲೆ ಈ ಕೋಸಿನ ಪಲ್ಯ ನಿನಗೋಸ್ಕರ ಮಾಡಿರೋದು. ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಸ್ವಲ್ಪನೂ ಬಿಡದೆ ತಿನ್ನಬೇಕು. ಅದೇನ್ರಿ, ಕಾವೇರಿಗೆ ಇಷ್ಟೊಂದು ಉಪಚಾರ ಮಾಡ್ತಿದ್ದೀರಾ? ಪೂರ್ಣಿ, ಊಟ ಕೂತಾಗೆಲ್ಲ ಕಾವೇರಿನ ತುಂಬ ಗೋಳೈಕೊಂಡಿದ್ದೀನಿ. ಒಂದು ದಿನನೂ ಅವಳಿಗೆ ನೆಮ್ಮದಿಯಾಗಿ ಊಟ ಮಾಡೋಕ್ಕೆ ಬಿಟ್ಟಿಲ್ಲ, ಗೊತ್ತಾ? ಅವಳು ದುಡ್ಡು ತಿನ್ನೋ ಅನ್ನಕ್ಕೂ ಕಲ್ಲು ಹಾಕಿದ್ದೀನಿ. ಅಷ್ಟು ಕೆಟ್ಟವನು ನಾನು. ಏನ್ರಿ ನಿಮ್ಮಲ್ಲಿ ಈ ಥರ ಬದಲಾವಣೆ? ನನಗೆ ನಂಬಕ್ಕೆ ಕಷ್ಟ ಆಗ್ತಿದೆ. ಪೂರ್ಣಿ, ಇವತ್ತು ಕಾವೇರಿನ ಬಾಳೆಕನ್ ಜೊತೆ ಮದುವೆ ಮಾಡಿ ದಾರ ಕೊಟ್ವಲ್ಲ, ಆವಾಗ ನನ್ನ ಜವಾಬ್ದಾರಿ ಏನು ಅಂತ ಕಣ್ತೇರಿತ್ತು. ಇಷ್ಟು ದಿನ ನಾನು ಎಷ್ಟು ಕೆಟ್ಟದಾಗಿ ನಡ್ಕೊಂಡೆ ಅನ್ನೋದು ಅರ್ಥ ಆಯ್ತು. ಈ ರೀತಿ ಆದರೂ ನನ್ನ ಪಾಪ ಪ್ರಾಯಶ್ಚಿತ್ತ ಮಾಡ್ಕೊಳೋಣ ಅಂತಷ್ಟೇ.
ಏ ಪ್ರೀತು, ನೀನ್ ಯಾಕೋ ಏನೋ ಹೇಳ್ತಾ ಇಲ್ಲ? ನಿನ್ಗೇನ್ ಬೇಕು ಅಂತ ನಿನ್ನ ಒಪಿನಿಯನ್ ಹೇಳೋ. ಅಣ್ಣ, ನನಗೆ ನಿಜವಾಗ್ಲೂ ಏನೂ ಬೇಡವಾಗಿದೆ. ನನ್ನ ಲೈಫೇ ನನ್ನ ಕೈಯಿಂದ ಹೊರಟೋಗಿದೆ. ಇನ್ನೀ ಪ್ರಾಪರ್ಟಿ ತಗೊಂಡು ಏನು ಮಾಡಲಿ? ಅಲ್ಲ, ಪ್ರೀತುನೇ ಸುಮ್ನೆ ಕೂತಿದ್ದಾರೆ. ನಿಮ್ದೇನ್ ವಕಾಲತ್ತು? ಇಂಟ್ರೆಸ್ಟ್ ಇರೋರು ಮುಂದೆ ಬಂದು ಮಾತಾಡ್ಬೇಕು. ಅವಂದು ನಿನ್ ತರ ಕಿತ್ಕೊಳ್ಳೋ ಸ್ವಭಾವ ಅಲ್ಲ. ಕಿತ್ಕೊಳಕ್ಕೆ ಪ್ರಯತ್ನ ಪಡ್ತಿರೋದು ನಾನಲ್ಲ, ನೀವು, ನಿನ್ನ ಗಂಡ. ಪ್ಲೀಸ್ ಸ್ಟಾಪ್ ಇಟ್. ನನ್ನ ವಿಷಯಕ್ಕೆ ನೀವಿಬ್ರು ಯಾಕೆ ಜಗಳ ಆಡ್ತಾ ಇದ್ದೀರಾ? ಹಾಗಲ್ಲ ಪ್ರೀತು, ನಿನಗೂ ಕಾಫಿ ಕಂಪನಿ ಕೈಗೆ ತಗೊಳ್ಳೋಂತ ಹಕ್ಕಿದೆ ಕಣೋ. ಇತ್ತೀಚೆಗೆ ಇಂಪ್ರೂವ್ ಮಾಡಿರೋದು ನೀನು. ಪ್ಲಾಂಟರ್ಸ್ ಅಸೋಸಿಯೇಷನ್ ಚೇರ್ಮನ್ ಆಗಿರೋದು ನೀನು. ಹೊಸ ಕೊಲಾಬ್ರೇಷನ್ ನಿನ್ ಕ್ಯಾಪ್ಟನ್ಸಿಯಲ್ಲೇ ಬಂದಿರೋದು. ನೀನ್ ಯಾಕೆ ಸುಮ್ಮನೆ ಇರ್ಬೇಕು? ಛೇ, ಇವಳು ಯಾಕೆ ಈಗ ವಿಯರ್ಡ್ ಆಗಿ ಆಡ್ತಿದ್ದಾಳೆ? ನಿಮ್ ತಮ್ಮ ಇದನ್ನ ಅವ್ನ್ ಸ್ವಂತವಾಗಿ ಮಾಡದ್ನ ಅಂತ ಅವ್ನ್ ಮನಸ್ಸಾಕ್ಷಿನ ಕೇಳ್ಕೊಳಕ್ ಹೇಳಿ. ಪ್ಲಾಂಟರ್ಸ್ ಅಸೋಸಿಯೇಷನ್ ಚೇರ್ಮನ್ ಆಗೋದಿಕ್ಕೆ ನಾವೆಲ್ಲ ಸಪೋರ್ಟ್ ಮಾಡಿದೀವಿ. ಆದ್ರೆ ಕೊಲಾಬ್ರೇಷನ್ ಅಲ್ಲಿ ಅದರಲ್ಲಿ ಟುಸ್ ಅಂತಿದ್ ಇವನು. ಮಾವ ಅದ್ರೊಳಗೆ ಇಂಟರ್ಫಿಯರ್ ಆಗಿ ಇನ್ಫ್ಲುಯೆನ್ಸ್ ಮಾಡದ್ ಮೇಲೇನೆ ಅದು ಕೈಗೆ ಸಿಕ್ಕಿದ್ದು. ಇದೆಲ್ಲದರ ಹಿಂದೆ ಇದ್ದಿದ್ದು ಕಾವೇರಿ. ಅವಳು ಇಲ್ದೇ ಇದ್ರೆ ನಿಮ್ಮ ತಮ್ಮ ಝೀರೋ ಅನ್ನೋದು ಅವನು ಚೆನ್ನಾಗಿ ಗೊತ್ತಿದೆ.